ಶ್ರೀ ಶಾರದಾದೇವಿ ಜೀವನಗಂಗಾ ಅಧ್ಯಾಯ 30 ಪರಿನಿರ್ವಾಣ ಮುಂದುವರಿದ ಭಾಗ. ಪಲ್ಲಕ್ಕಿಗಳು ಹೊರಟವು. ಜೊತೆಯಲ್ಲಿ ಪಲ್ಲಕ್ಕಿ ಹೊರುವವರ ದೊಡ್ಡ ಗುಂಪೇ ಸಾಗಿತು. ಸರದಿಯಲ್ಲಿ ಭಾರ ಹೊರಲು ಒಟ್ಟು 32 ಜನರಿದ್ದರು. ವರದ ಬ್ರಹ್ಮಚಾರಿಗಳು ಸೈಕಲ್ಲಿನಲ್ಲಿ ಹೊರಟರು. ಕೋತುಲಪುರವನ್ನು ದಾಟಿದ ಮೇಲೆ ಶ್ರೀಮಾತೆಯವರು ಬ್ರಹ್ಮಚಾರಿಗಳನ್ನು ಕರೆದು, ನೋಡಪ್ಪ, ನೀನು ನಮ್ಮ ಹತ್ತಿರವೇ ಇದ್ದುಕೊಂಡು ನಿಧಾನವಾಗಿ ಬಾ. ರಾಧಿ, ಮಾಕು ಇವರ ಆಭರಣಗಳೆಲ್ಲ ಮಾಕುವಿನ ಪಲ್ಲಕ್ಕಿಯಲ್ಲಿವೆ, ಜೋಪಾನ ಎಂದರು. ಇದನ್ನು ಕೇಳಿ ಬ್ರಹ್ಮಚಾರಿಗಳು ಜಾಗೃತರಾದರು. ಪಲ್ಲಕ್ಕಿಯನ್ನು ಹೊರುವ ಜನರ ಮುಖ್ಯಸ್ಥನನ್ನು, ಅವನು ಶ್ರೀಮಾತೆಯವರ ಭಕ್ತನೇ ಆಗಿದ್ದನು, ಅವನನ್ನು ಗುಟ್ಟಾಗಿ ಕರೆದು, ಶ್ರೀಮಾತೆಯವರು ಯಾಕೋ ಅಂಜುತ್ತಿದ್ದಾರೆ, ನೀವೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕಪ್ಪ, ಅದು ಆ ವಿಷ್ಣುಪುರದ ಕಾಡಿನಲ್ಲಿ ಎಂದು ಎಚ್ಚರಿಸಿದರು. ಅದಕ್ಕೆ ಆ ಮುಖ್ಯಸ್ಥ, ಏನೂ ಹೆದರಿಕೆ ಇಲ್ಲ ಸ್ವಾಮಿ, ನಾವು 32 ಜನ ಇದ್ದೇವೆ, ಪಲ್ಲಕ್ಕಿಯ ಕೆಳಗಡೆ ಪ್ರತಿಯೊಬ್ಬನಿಗೆ ಒಂದೊಂದು ದೊಡ್ಡ ದೊಣ್ಣೆ ಇದೆ ಎಂದುತ್ತರಿಸಿದ. ಅಂತೂ ಶ್ರೀಮಾತೆಯವರನ್ನು ಕರೆದುಕೊಂಡು ಹೋಗಲು ಒಳ್ಳೆ ಭರ್ಜರಿ ವ್ಯವಸ್ಥೆಯೇ ಆಗಿತ್ತು. ದಾರಿಯಲ್ಲಿ ಜೈಪುರವನ್ನು ತಲುಪಿದಾಗ ಶ್ರೀಮಾತೆಯವರು ಪಲ್ಲಕ್ಕಿಗಳನ್ನು ಇಳಿಸುವಂತೆ ಹೇಳಿದರು. ಕಳೆದ ಸಲ ಅವರು ಜಯರಾಮ್ ಪಾಟಿಗೆ ಬರುತ್ತಿದ್ದಾಗ ಆಶ್ರಯ ಪಡೆದು ಅಡುಗೆ ಮಾಡಿಕೊಂಡಿದ್ದ ಒಂದು ಗುಡಿಸಲನ್ನು ಕಂಡು ಅವರ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಆದರೆ ಈಗ ಅದು ಹೆಚ್ಚು ಕಡಿಮೆ ಮುರಿದು ಹೋಗಿತ್ತು. ಶ್ರೀಮಾತೆಯವರು ಅದರ ಬಳಿ ಇದ್ದ ಒಂದು ಮರದ ನೆರಳಿನಲ್ಲಿ ಕಂಬಳಿ ಹಾಸಿಕೊಂಡು ಕುಳಿತು 2 ರೂಪಾಯಿಗೆ ಪೂರಿ ತರಿಸಿ ಪಲ್ಲಕ್ಕಿ ಹೊರುವವರೆಲ್ಲರಿಗೂ ಹಂಚಿದರು. ಮಾಕುವಿನ ಮಗುವಿಗೆ ಹಾಲು ಕಾಯಿಸಿ ಕೊಟ್ಟರು. ಬಳಿಕ ಅಲ್ಲೇ ಹತ್ತಿರದಲ್ಲಿದ್ದ ಕೆರೆಗೆ ಹೋಗಿ ಕೈಕಾಲು ಮುಖ ತೊಳೆದು ಬಂದು ತಾವೂ ಒಂದಿಷ್ಟು ಪೂರಿಯನ್ನು ತಿಂದರು. ಉಪಹಾರ ಮುಗಿದ ಕೂಡಲೇ ಎಲ್ಲರೂ ಪ್ರಯಾಣವನ್ನು ಮುಂದುವರಿಸಿದರು. ಜಯಪುರದಿಂದ ವಿಷ್ಣುಪುರಕ್ಕಿರುವ 8 ಮೈಲಿ ರಸ್ತೆ ಒತ್ತಾದ ಕಾಡಿನ ಮೂಲಕ ಸಾಗಿದ್ದು, ಆ ದಾರಿಯಾಗಿ ಹಗಲು ಹೊತ್ತು ಕೂಡ ಓಡಾಡಲು ಜನರು ಹೆದರುತ್ತಿದ್ದರು. ಶ್ರೀಮಾತೆಯವರ ಪ್ರಯಾಣ ಕ್ಷೇಮವಾಗಿ ಸಾಗಿ ಅಪರಾಹ್ನ 2 ಗಂಟೆಗೆ ಎಲ್ಲರೂ ವಿಷ್ಣುಪುರವನ್ನು ತಲುಪಿದರು. ಎಂದಿನಂತೆ ಶ್ರೀಮಾತೆಯವರ ಭಕ್ತನಾದ ಸುರೇಶ್ವರ ಸೇನನ ಮನೆಯಲ್ಲಿ ನಿಲುಗಡೆ. ಸ್ವಾಮಿ ಆತ್ಮಪ್ರಕಾಶಾನಂದರು ಮತ್ತಿತರರು ಎತ್ತಿನ ಗಾಡಿಗಳಲ್ಲಿ ಹೊರಟು ಮೊದಲೇ ಅಲ್ಲಿಗೆ ಬಂದು ಸೇರಿದ್ದರು. ಆದರೆ ಸುರೇಶ್ವರ ಈಗಿಲ್ಲ, ಕೆಲವು ತಿಂಗಳ ಹಿಂದೆಯಷ್ಟೇ ತೀರಿಕೊಂಡಿದ್ದ. ಅವನನ್ನು ನೆನೆಸಿಕೊಂಡು ಶ್ರೀಮಾತೆ, ಆಹಾ, ನಾನು ಇಲ್ಲಿಗೆ ಬಂದಾಗ ಅವನು ಯಾವಾಗಲೂ ಕೈ ಜೋಡಿಸಿಕೊಂಡು ಅಲ್ಲೇ ಕೆಳಗೆ ನಿಂತಿರುತ್ತಿದ್ದ, ಜಗಲಿಯ ಮೇಲೆ ಕೂಡ ಹತ್ತುತ್ತಿರಲಿಲ್ಲ, ಆತನ ಭಕ್ತಿ ಅಷ್ಟಿಷ್ಟಲ್ಲ ಎಂದರು. ಸುರೇಶ್ವರ 2ನೆಯ ಗಿರೀಶನೋ ಎಂಬಂತಿದ್ದ ಎಂದು ಅವರು ಆಗಾಗ ಉದ್ಘರಿಸುವುದಿತ್ತು. ಶ್ರೀಮಾತೆಯವರ ತಂಡದವರೆಲ್ಲ ಮರುದಿನವೂ ವಿಷ್ಣುಪುರದಲ್ಲೇ ಉಳಿದುಕೊಂಡು ಅದರ ಮಾರನೆಯ ದಿನ ರೈಲು ಮಾರ್ಗವಾಗಿ ಕಲ್ಕತ್ತಕ್ಕೆ ಹೊರಟರು. ಫೆಬ್ರವರಿ 27ರಂದು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಹೊತ್ತಿಗೆ ಉದ್ಬೋಧನಕ್ಕೆ ಬಂದು ತಲುಪಿದರು. ಶ್ರೀಮಾತೆಯವರನ್ನು ನೋಡಿದ ತಕ್ಷಣ ಗೋಲಾಪ್ಮ, ಯೋಗಿನ್ಮ ದುಃಖಾಶ್ಚರ್ಯಗಳಿಂದ ವಿಷಣ್ಣರಾಗಿ ಅವರ ಜೊತೆಯಲ್ಲಿದ್ದವರನ್ನುದ್ದೇಶಿಸಿ, ಇದೇನಿದು, ನೀವು ಇದೆಂಥ ಶ್ರೀಮಾತೆಯವರನ್ನು ಕರೆದುಕೊಂಡು ಬಂದಿದ್ದೀರಿ, ಹೇಗೆ ಸೊರಗಿ ಹೋಗಿಬಿಟ್ಟಿದ್ದಾರೆ ಇವರು, ಮುಖಚಹರೆ ಹೇಗೆ ಕಪ್ಪಾಗಿ ಬಿಟ್ಟಿದೆ, ಏನಪ್ಪಾ ಇದು, ಬರಿಯ ಎಲುಬು ಚರ್ಮಗಳ ಹಂದರವನ್ನು ತಂದಿದ್ದೀರಲ್ಲ, ಅವರ ದೇಹಸ್ಥಿತಿ ಇಷ್ಟರ ಮಟ್ಟಿಗೆ ಕೆಟ್ಟಿದೆ ಅಂತ ಊಹಿಸುವುದಕ್ಕೆ ನಮಗೆ ಸಾಧ್ಯವಿರಲಿಲ್ಲ ಎಂದು ಉದ್ಘರಿಸಿದರು. ಮರುದಿನವೇ ಸ್ವಾಮಿ ಶಾರದಾನಂದರು ಹೋಮಿಯೋಪತಿ ಡಾಕ್ಟರಾದ ಕಂಜೀಲಾಲನನ್ನು ಕರೆಸಿದರು. ಕಲ್ಕತ್ತಕ್ಕೆ ಬಂದಾಗ ಶ್ರೀಮಾತೆಯವರಿಗೆ ಜ್ವರವಿತ್ತು. ಕಂಜೀಲಾಲ 4 ದಿನ ಚಿಕಿತ್ಸೆ ನೀಡಿದಾಗ ಜ್ವರ ಬಿಟ್ಟಿತು. ಆದರೆ ಎಲ್ಲರೂ ಸ್ವಲ್ಪ ಸಮಾಧಾನದ ಉಸಿರು ಬಿಡುವಷ್ಟರಲ್ಲಿ ಮತ್ತೆ 2ನೇ ದಿನಕ್ಕೆ ಪುನಃ ಜ್ವರ ಕಾಣಿಸಿಕೊಂಡಿತು. 101 ಡಿಗ್ರಿ ಜ್ವರ. ಪುನಃ ಕಂಜೀಲಾಲ ಚಿಕಿತ್ಸೆ ಮಾಡಿದ. ಆದರೆ ಈ ಸಲವೇಕೋ ಜ್ವರ ಜಗ್ಗಲಿಲ್ಲ. ಸುಮಾರು 6-7 ದಿನ ಚಿಕಿತ್ಸೆ ಮಾಡಿದರೂ ಗುಣ ಕಾಣಲಿಲ್ಲ. ಇಲ್ಲಿಗೆ ಕಂಜೀಲಾಲನ ಸರದಿ ಮುಗಿಯಿತು. ಪಂಡಿತ ಶ್ಯಾಮದಾಸ ವಾಚಸ್ಪತಿ ಎಂಬ ಆಯುರ್ವೇದ ವೈದ್ಯನನ್ನು ಕರೆಸಲಾಯಿತು. ಮಾರ್ಚ್ 13ರಂದು ಪ್ರಾರಂಭವಾದ ಈತನ ಚಿಕಿತ್ಸೆಯಿಂದ 1 ವಾರದಲ್ಲಿ ಜ್ವರ ಬಿಟ್ಟು ಹೋಯಿತು. ಬಹಳ ದಿನಗಳವರೆಗೆ ಜ್ವರ ಮರುಕಳಿಸದಿದ್ದುದರಿಂದ ಭಕ್ತರೆಲ್ಲ ತುಂಬ ಸಂತೋಷಪಟ್ಟರು. ಎಷ್ಟೋ ದಿನಗಳ ಮೇಲೆ ಎಲ್ಲರಿಗೂ ಮಹಡಿಯ ಮೇಲೆ ಹೋಗಿ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಲು ಅವಕಾಶ ದೊರಕಿತು. ಆದರೆ ಸುಮಾರು 15 ದಿನಗಳ ಬಳಿಕ ಕಾಯಿಲೆ ಮತ್ತೆ ತಲೆದೋರಿತು. ಅಲ್ಲದೆ ಇನ್ನೊಂದು ಕಷ್ಟವೇನೆಂದರೆ ಆ ಆಯುರ್ವೇದ ವೈದ್ಯ ಕೊಟ್ಟಿದ್ದ ಒಂದು ಕಷಾಯ ಅತ್ಯಂತ ಕಹಿ, ಕಾರ್ಕೋಟಕ ಕಹಿ. ಅದನ್ನು ಮುಂಜಾನೆಯೇ ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಮಧ್ಯಾಹ್ನವಾದರೂ ಆ ಕಹಿ ಬಾಯಲ್ಲೇ ಇರುತ್ತಿತ್ತು.
ಇದರಿಂದಾಗಿ ಶ್ರೀಮಾತೆಯವರಿಗೆ ಊಟವೂ ಸರಿಯಾಗಿ ಸೇರದೆ ಆಹಾರದ ಪ್ರಮಾಣ ಕಡಿಮೆಯಾಯಿತು. ಆದರೆ ಈ ಜ್ವರಕ್ಕೆ ಆಯುರ್ವೇದದಲ್ಲಿ ಲಭ್ಯವಿರುವ ಔಷಧ ಇದೊಂದೇ ಎಂದು ವೈದ್ಯ ಶ್ಯಾಮದಾಸ ಹೇಳಿಬಿಟ್ಟಿದ್ದರಿಂದ ಬೇರೆ ದಾರಿ ಕಾಣದೆ ಅವನನ್ನು ಬಿಟ್ಟು ಬಿಪಿನ ಬಿಹಾರಿ ಘೋಷ್ ಎಂಬ ಅಲೋಪತಿ ಡಾಕ್ಟರನ್ನು ಕರೆಸಲಾಯಿತು. ಈತ ಏಪ್ರಿಲ್ 8ರಿಂದ ಪ್ರಾರಂಭಿಸಿ ಸುಮಾರು 1.5 ತಿಂಗಳು ಚಿಕಿತ್ಸೆ ನಡೆಸಿದ. ಆದರೆ ನಿರ್ದಿಷ್ಟವಾದ ಸುಧಾರಣೆ ಏನೂ ಕಾಣಲಿಲ್ಲ. ಬಳಿಕ ಈತನನ್ನು ಬಿಟ್ಟು ಪ್ರಾಣಧನ ಬೋಸ್ ಎಂಬ ಮತ್ತೊಬ್ಬ ಹೆಸರಾಂತ ಅಲೋಪತಿ ಡಾಕ್ಟರನ್ನು ಕರೆಸಿದರು. ಜೊತೆಗೆ ರೋಗ ನಿದಾನಕ್ಕಾಗಿ ಸುರೇಶಚಂದ್ರ ಭಟ್ಟಾಚಾರ್ಯ ಹಾಗೂ ನೀಲರತನ್ ಸರ್ಕಾರ್ ಎಂಬ ಇನ್ನಿಬ್ಬರು ಡಾಕ್ಟರರೂ ಬಂದರು. ಈಗ ಇವರೆಲ್ಲ ಪರೀಕ್ಷೆ ಮಾಡಿ ನೋಡಿ ಶ್ರೀಮಾತೆಯವರಿಗೆ ಬಂದಿರುವ ಈ ಕಾಯಿಲೆ ಕಪ್ಪು ಜ್ವರ ಅಂದರೆ ಕಾಲಾ ಅಜರ್ ಎಂದು ಗೊತ್ತು ಹಚ್ಚಿದರು. ಇದು ವೈರಸ್ಸಿನಿಂದುಂಟಾಗುವ ರೋಗ. ಇದು ಬಂದರೆ ಮೈಯೆಲ್ಲ ಕಪ್ಪಾಗುತ್ತದೆ. ಇಂದಿಗೂ ಇದಕ್ಕೆ ನಿರ್ದಿಷ್ಟ ಚಿಕಿತ್ಸೆಯಿಲ್ಲ. ಡಾಕ್ಟರ್ ಪ್ರಾಣಧನ ಬೋಸ್ ತನ್ನ ಕೈಲಾದ ಪ್ರಯತ್ನವನ್ನೆಲ್ಲ ಮಾಡಿದ. ತನ್ನ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿದ. ಮೇ ತಿಂಗಳಿಡೀ ನಡೆಯಿತು ಈತನ ಚಿಕಿತ್ಸೆ. ಆದರೂ ಏನೂ ಪ್ರಯೋಜನವಾಗಲಿಲ್ಲ. ಡಾಕ್ಟರುಗಳೆಲ್ಲ ಹತಾಶರಾಗಿ ಕೈಬಿಟ್ಟರು. ಆದರೆ ಸ್ವಾಮಿ ಶಾರದಾನಂದರು ಮಾತ್ರ ಇನ್ನೂ ಭರವಸೆ ಕಳೆದುಕೊಳ್ಳದೆ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರು. ಜೂನ್ 1ನೆಯ ದಿನಾಂಕದಿಂದ ಆಯುರ್ವೇದ ವೈದ್ಯ ರಾಜೇಂದ್ರನಾಥ ಸೇನನ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಈತನೊಂದಿಗೆ ಕಾಳಿಭೂಷಣ ಸೇನ್ ಎಂಬುವನೂ ಕೂಡ ಬಂದು ಸಹಕರಿಸಿದ. ಜೊತೆಗೆ ಮೊದಲಿನ ವೈದ್ಯನಾದ ಶ್ಯಾಮದಾಸನನ್ನು ಕರೆಸಿಕೊಳ್ಳಲಾಯಿತು. ಶ್ಯಾಮದಾಸನ ಶಿಷ್ಯನಾದ ರಾಮಚಂದ್ರ ಮಲ್ಲಿಕ ಎಂಬುವನು ಶ್ರೀಮಾತೆಯವರ ಶುಶ್ರೂಷೆಗಾಗಿ ಪ್ರತಿದಿನ ಬರುತ್ತಿದ್ದ. ತನ್ನ ಕೈಯಿಂದಲೇ ಔಷಧವನ್ನು ಅಣಿ ಮಾಡಿಕೊಡುತ್ತಿದ್ದ. ಡಾಕ್ಟರ್ ಪ್ರಾಣಧನ ಬೋಸನನ್ನು ಚಿಕಿತ್ಸೆಗೆ ನೇಮಿಸಿದಾಗ ಆತ ಮೊದಮೊದಲು ದಿನಕ್ಕೆ 16 ರೂಪಾಯಿ ಶುಲ್ಕ ತೆಗೆದುಕೊಳ್ಳುತ್ತಿದ್ದ. ಅಲ್ಲದೆ 5 ರೂಪಾಯಿ ಟ್ಯಾಕ್ಸಿ ಬಾಡಿಗೆ ಕೊಡಬೇಕಾಗಿತ್ತು. ಹೀಗಾಗಿ ಒಟ್ಟು 21 ರೂಪಾಯಿ ಆಗುತ್ತಿತ್ತು. ಈಗಿನ ಕಾಲಕ್ಕೂ ಇದೇನು ತೀರಾ ಸಣ್ಣ ಮೊತ್ತವಲ್ಲ ಎನಿಸಬೇಕಾದರೆ ಆಗಿನ ಕಾಲಕ್ಕೆ ಇದೆಷ್ಟು ದುಬಾರಿಯಾಗಿರಬೇಕು. ಆದರೆ ಆತ ಅಷ್ಟೊಂದು ಯಶಸ್ವಿ ಡಾಕ್ಟರ್ ಎಂದು ಖ್ಯಾತಿ ಪಡೆದವನು. ಆದ್ದರಿಂದ ಶ್ರೀಮಾತೆಯವರ ಆರೋಗ್ಯದ ಮುಂದೆ ಬೇರೆಲ್ಲವೂ ನಗಣ್ಯವೆಂದು ತಿಳಿದಿದ್ದ ಸ್ವಾಮಿ ಶಾರದಾನಂದರು ಈತನನ್ನು ಕರೆಸಿದ್ದರು. ಆದರೆ ಈ ಡಾಕ್ಟರಿಗೆ ತಾನು ಚಿಕಿತ್ಸೆ ಮಾಡುತ್ತಿರುವ ರೋಗಿ ಯಾರು, ಅವರ ಹಿನ್ನೆಲೆ ಏನು ಎಂಬುದೊಂದೂ ಗೊತ್ತಿರಲಿಲ್ಲ. ಆತನು ಆ ಬಗ್ಗೆ ಕುತೂಹಲವನ್ನೇನೂ ತೋರಿಸಿರಲಿಲ್ಲ. ಒಂದು ದಿನ ಭಕ್ತರು ಶ್ರೀಮಾತೆಯವರಿಗಾಗಿ ಬಹಳಷ್ಟು ಹೂವು, ಹಣ್ಣು, ಮಿಠಾಯಿ ಮೊದಲಾದವುಗಳನ್ನು ಕಳಿಸಿಕೊಟ್ಟಿದ್ದರು. ಎಂದಿನಂತೆ ಡಾಕ್ಟರ್ ಪ್ರಾಣಧನ ಬೋಸ್ ಸಾಯಂಕಾಲ ಬಂದು ಅವರನ್ನು ಪರೀಕ್ಷೆ ಮಾಡಿ ಮಹಡಿಯಿಂದ ಕೆಳಗಿಳಿದು ಬಂದು ಸ್ವಾಮಿ ಶಾರದಾನಂದರ ಹತ್ತಿರ ಮಾತನಾಡುತ್ತಾ ನಿಂತಿದ್ದ. ಆಗ ಶ್ರೀಮಾತೆಯವರು ಬ್ರಹ್ಮಚಾರಿಗಳಿಗೆ ಹೇಳಿ ಒಂದಿಷ್ಟು ಹೂವು, ಹಣ್ಣು, ಮಿಠಾಯಿಗಳನ್ನು ಡಾಕ್ಟರರ ವಾಹನದಲ್ಲಿ ಇರಿಸಿದರು. ವಾಹನವನ್ನೇರುವಾಗ ಬುಟ್ಟಿ ತುಂಬ ಹೂವು, ಹಣ್ಣು, ಮಿಠಾಯಿಗಳನ್ನು ಕಂಡು ಪ್ರಾಣಧನನ ಮುಖ ಅರಳಿದ್ದು ಕಂಡಿತು. ಮರುದಿನ ಕೂಡ ಆತ ಎಂದಿನಂತೆ ಬಂದ. ಈ ಸಲ ಅವನು ವಿಶೇಷ ಆಸಕ್ತಿಯಿಂದ ಶ್ರೀಮಾತೆಯವರ ಕೋಣೆಯೊಳಗೆ ಸುತ್ತಮುತ್ತ ಕಣ್ಣು ಹಾಯಿಸಿ ನೋಡಿದ. ಆಗ ಶ್ರೀರಾಮಕೃಷ್ಣರ ಭಾವಚಿತ್ರ ಅವನ ಕಣ್ಣಿಗೆ ಬಿತ್ತು. ಅವನು ಕ್ರೈಸ್ತಮತೀಯ, ಆದರೆ ಮತಾಂಧನಲ್ಲ, ಉದಾರಿ. ಶ್ರೀರಾಮಕೃಷ್ಣರ ಚಿತ್ರವನ್ನು ನೋಡುತ್ತಿದ್ದಂತೆ ಅವನ ಮನಸ್ಸಿನಲ್ಲಿ ಏನೋ ಒಂದು ಹೊಸ ಭಾವೋದಯವಾದಂತಾಯಿತು. ಆತ ಕೆಳಗಿಳಿದು ಬಂದವನೇ, ನನ್ನಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರಲ್ಲ, ಅವರು ಯಾರು ಎಂದು ಶಾರದಾನಂದರನ್ನು ಕೇಳಿದ. ಆಗ ಅವರು ಶ್ರೀಮಾತೆಯವರ ವಿಚಾರವನ್ನು ಸುವಿಸ್ತಾರವಾಗಿ ಬಣ್ಣಿಸಿದರು. ಮಾತಿನ ನಡುವೆ ಚಿಕಿತ್ಸೆಯ ಖರ್ಚು ವೆಚ್ಚದ ಬಗ್ಗೆ ಅವನೇ ಪ್ರಶ್ನಿಸಿದಾಗ ಶಾರದಾನಂದರು ಚಿಕಿತ್ಸೆಯ ಖರ್ಚನ್ನೆಲ್ಲ ಭಕ್ತಾದಿಗಳೇ ವಹಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಅಂದಿನಿಂದ ಆ ಡಾಕ್ಟರು ಅವರಿಂದ ಶುಲ್ಕ ತೆಗೆದುಕೊಳ್ಳಲು ನಿರಾಕರಿಸಿ ಉಚಿತವಾಗಿಯೇ ಚಿಕಿತ್ಸೆಯನ್ನು ಮುಂದುವರಿಸಿದ. ಅಷ್ಟೇ ಅಲ್ಲದೆ ಕೆಲವು ದಿನಗಳ ಮೇಲೆ ಅವನ ಚಿಕಿತ್ಸೆಯನ್ನು ನಿಲ್ಲಿಸಿ ಬೇರೆ ಡಾಕ್ಟರನ್ನು ಗೊತ್ತುಪಡಿಸಿದ ಮೇಲೂ ಅವನು ಪ್ರತಿದಿನ ಸಾಯಂಕಾಲ ತಾನೇ ಟ್ಯಾಕ್ಸಿ ಬಾಡಿಗೆ ಕೊಟ್ಟುಕೊಂಡು ಬಂದು ಬಹಳ ಹೊತ್ತಿನವರೆಗೆ ಮಾತನಾಡುತ್ತಾ ಕುಳಿತಿದ್ದು ಶ್ರೀಮಾತೆಯವರ ದೇಹಸ್ಥಿತಿಯ ವಿವರಗಳನ್ನು ತಿಳಿದುಕೊಳ್ಳುತ್ತಿದ್ದ. ಆತ ಎಷ್ಟು ದೊಡ್ಡ ಡಾಕ್ಟರ್ ಆಗಿದ್ದನೋ ಅವನ ಮನೋಭಾವವೂ ಅಷ್ಟೇ ವಿಶಾಲವಾಗಿರುವುದನ್ನು ಕಂಡು ಭಕ್ತರೆಲ್ಲ ಬಹಳ ಆಶ್ಚರ್ಯಪಟ್ಟರು. ಶ್ರೀಮಾತೆಯವರು ಉದ್ಬೋಧನಕ್ಕೆ ಬಂದ ದಿನದಿಂದಲೂ ಅವರು ಗುಣಮುಖರಾಗಲು ಸ್ವಾಮಿ ಶಾರದಾನಂದರು ತಮ್ಮಿಂದ ಸಾಧ್ಯವಿರುವ ಯಾವೊಂದು ಪ್ರಯತ್ನವನ್ನೂ ಬಿಡದೆ ಶಕ್ತಿ ಮೀರಿ ದುಡಿಯುತ್ತಿದ್ದರು. ಹೋಮಿಯೋಪತಿ, ಆಯುರ್ವೇದ, ಅಲೋಪತಿ ಮುಂತಾದ ಚಿಕಿತ್ಸೆಗಳ ಮೂಲಕ ಮಾನುಷ ವಿಧಾನಗಳನ್ನು ಪ್ರಯೋಗಿಸಿದ್ದಲ್ಲದೆ ಶಾಂತಿ ಸ್ವಸ್ಥಯನಾದಿಗಳ ಮೂಲಕ ದೈವ ಸಹಾಯವನ್ನು ಗಳಿಸುವ ಪ್ರಯತ್ನವನ್ನೂ ಮಾಡಿದ್ದರು.
ಆದರೂ ಶ್ರೀಮಾತೆಯವರ ದೇಹಸ್ಥಿತಿ ದಿನೇ ದಿನೇ ಚಿಂತಾಜನಕವಾಗುತ್ತಲೇ ಬಂತು. ಪ್ರತಿದಿನವೂ ಮೂರ್ನಾಲ್ಕು ಸಲ ಜ್ವರವೇರತೊಡಗಿತು. ಜ್ವರ ತುಂಬಾ ಹೆಚ್ಚಾದರೆ ಪ್ರಜ್ಞೆ ತಪ್ಪುತ್ತಿತ್ತು. ಮೊದಲೇ ಸುಡು ಸುಡು ಸೆಕೆಗಾಲ. ಸಾಲದ್ದಕ್ಕೆ ಪಿತ್ತ ಕೆರಳಿ ಮೈಯಲ್ಲಿ ಸಹಿಸಲಾರದ ಉರಿ. ಆ ಉರಿಯನ್ನು ತಾಳಲಾರದೆ ಶ್ರೀಮಾತೆ ಚಡಪಡಿಸುತ್ತಾ, ನನ್ನ ಮೈಯನ್ನು ಕಳೆ ಬೆಳೆದ ಕೆರೆಯ ನೀರಿನಲ್ಲಿ ಮುಳುಗಿಸಿ ಬಿಡುತ್ತೇನೆ ಎನ್ನುತ್ತಿದ್ದರು. ಅವರ ಪರಿಚರ್ಯೆ ಮಾಡುತ್ತಿದ್ದವರು ತಮ್ಮ ಹಸ್ತಗಳನ್ನು ಮಂಜುಗಡ್ಡೆಯ ಮೇಲಿಟ್ಟು ತಣ್ಣಗೆ ಮಾಡಿಕೊಂಡು ಅವರ ಮೈಯನ್ನು ಸವರುತ್ತಿದ್ದರು. ಮಂಜುಗಡ್ಡೆ ಸಿಗದೆ ಹೋದರೆ ಯಾರ ಮೈ ತಂಪಾಗಿರುತ್ತಿತ್ತೋ ಅವರ ಮೈ ಮೇಲೆ ಶ್ರೀಮಾತೆ ತಮ್ಮ ಕೈಗಳನ್ನು ಇಟ್ಟುಕೊಂಡಿರುತ್ತಿದ್ದರು. ಹೀಗೆ ಕಾಯಿಲೆಯಿಂದ ನರಳುತ್ತಿದ್ದರೂ, ನೋವಿನಿಂದ ಯಾತನೆ ಪಡುತ್ತಿದ್ದರೂ ಶ್ರೀಮಾತೆಯವರ ಕೋಮಲ ಮಾತೃ ಹೃದಯದಿಂದ ವಾತ್ಸಲ್ಯವೆನ್ನುವುದು ನಿರಂತರವಾಗಿ ಹರಿದು ಬರುತ್ತಲೇ ಇತ್ತು. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಅವರ ಮಾತೃ ಪ್ರೇಮವೆಂಬುದು ಮೊದಲಿಗಿಂತ ಅಧಿಕವಾಗಿಯೇ ವ್ಯಕ್ತವಾಗುತ್ತಿರುವುದು ಕಂಡುಬರುತ್ತಿತ್ತು. ಒಂದು ಅವಧಿಯಲ್ಲಿ ಅವರ ಪರಿಚರ್ಯೆ ಮಾಡುತ್ತಿದ್ದ ಬ್ರಹ್ಮಚಾರಿಯೊಬ್ಬರು ಪ್ರತಿದಿನ ವೈದ್ಯರ ಮನೆಗೆ ಹೋಗಿ ಕಾಯಿಲೆಯ ಪರಿಸ್ಥಿತಿಯನ್ನು ವಿವರಿಸಿ ಅಂದಿನ ಔಷಧ ಪಥ್ಯಗಳನ್ನು ತಿಳಿದುಕೊಂಡು ಬರುತ್ತಿದ್ದರು. ಅದಕ್ಕಾಗಿ ಆ ಬ್ರಹ್ಮಚಾರಿಗಳು ವಿವರಗಳನ್ನು ವಿಚಾರಿಸಲು ತಮ್ಮ ಬಳಿಗೆ ಬಂದಾಗಲೆಲ್ಲ ಶ್ರೀಮಾತೆಯವರು, ನೀನು ಊಟ ಮಾಡಿ ಹೋಗಪ್ಪ, ಬರುವಾಗ ತಡವಾದೀತು ಎಂದು ಹೇಳಲು ಮರೆಯುತ್ತಿರಲಿಲ್ಲ. ಯಾರೇ ವೈದ್ಯರು ತಮ್ಮನ್ನು ಪರೀಕ್ಷೆ ಮಾಡಲು ಬಂದಾಗಲೂ ಪ್ರೀತಿಯಿಂದ ಅವರನ್ನು ಮಾತನಾಡಿಸುತ್ತಿದ್ದರು. ಅವರು ಹೊರಡುವಾಗ ತಮ್ಮ ಪಕ್ಕದಲ್ಲಿರುವವರಿಗೆ, ವೈದ್ಯರಿಗೆ ಉಪಹಾರ ಕೊಡು, ಮಾವಿನ ಹಣ್ಣು ಕೊಡು, ಸಂದೇಶ ಕೊಡು, ಅಂದರೆ ಸಿಹಿ ಕೊಡು ಎಂದು ಹೇಳಿ ಏನನ್ನಾದರೂ ಕೊಡಿಸುತ್ತಿದ್ದರು. ಒಂದು ದಿನ ಆರಾಂಬಾಗಿನಿಂದ ಪ್ರಭಾಕರ ಬಾಬು ಹಾಗೂ ಮಣೀಂದ್ರ ಬಾಬು ಎನ್ನುವವರು ತಮ್ಮ ದರ್ಶನಕ್ಕಾಗಿ ಬಂದಿದ್ದಾಗ ಶ್ರೀಮಾತೆಯವರು, ಏನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಊರಲ್ಲಿ ಮಳೆಯಾಗಿದೆಯೇ ಎಂದು ಆಸ್ಥೆಯಿಂದ ವಿಚಾರಿಸಿದರು. ಈ ಮಣೀಂದ್ರ ಬಾಬು ಒಮ್ಮೆ ರಮಣಿ ಎಂಬೊಬ್ಬಳು ಭಕ್ತೆಯ ಮೂಲಕ ಅವರಿಗಾಗಿ ಎಳೆಯ ತಾಳೆ ಹಣ್ಣುಗಳನ್ನು ಕಳಿಸಿಕೊಟ್ಟಿದ್ದ. ಅದನ್ನು ನೆನಪಿಟ್ಟುಕೊಂಡಿದ್ದ ಶ್ರೀಮಾತೆ ಈಗ ಮಣೀಂದ್ರ ಬಾಬುವಿನ ಹತ್ತಿರ, ರಮಣಿ ನನ್ನನ್ನು ನೋಡುವುದಕ್ಕೆ ಬಂದಿದ್ದಳಂತೆ, ಆದರೆ ಆಗ ನನಗೆ ಜ್ವರದಿಂದಾಗಿ ಪ್ರಜ್ಞೆ ತಪ್ಪಿತ್ತು. ಏನೂ ದುಃಖಿಸಬಾರದು ಅಂತ ಅವಳಿಗೆ ಹೇಳು ಎಂದರು. ಇದೇ ಸಮಯದಲ್ಲಿ ಸ್ವಾಮಿ ಅದ್ಭುತಾನಂದರು ಕಾಶಿಯಲ್ಲಿ ಕಠಿಣವಾದ ಕಾಯಿಲೆಯಿಂದ ಮಲಗಿದ್ದರು. ಆ ಬಗ್ಗೆ ತುಂಬಾ ವ್ಯಾಕುಲರಾಗಿದ್ದ ಶ್ರೀಮಾತೆಯವರು ಕಾಶಿಯಿಂದ ಯಾರೇ ಬಂದರೂ ಮೊದಲು ಲಾಟು ಹೇಗಿದ್ದಾನೆ ಎಂದು ಕೇಳುತ್ತಿದ್ದರು. ಯಾವುದೇ ರೀತಿಯಲ್ಲಾದರೂ ಶ್ರೀಮಾತೆಯವರ ಸೇವೆ ಮಾಡುವ ಭಾಗ್ಯಕ್ಕಾಗಿ ಕಾತರರಾಗಿದ್ದ ಹಲವಾರು ಜನರು ಉದ್ಬೋಧನದಲ್ಲಿದ್ದರು. ಆದರೆ ಸೇವೆಯನ್ನು ಸ್ವೀಕರಿಸಲು ಅವರು ತುಂಬಾ ದಾಕ್ಷಿಣ್ಯ ಪಡುತ್ತಿದ್ದುದರಿಂದ ಅಂಥ ಅವಕಾಶಗಳು ತುಂಬಾ ದುರ್ಲಭವಾಗಿದ್ದವು. ಒಂದು ಮಧ್ಯಾಹ್ನ ಅವರು ತಮ್ಮ ಪಥ್ಯವನ್ನು ಸೇವಿಸಿ ಮಲಗಿಕೊಂಡಿದ್ದರು. ಹೊರಗಡೆ ಸುಡು ಬಿಸಿಲು, ಸೆಕೆಯೋ ಸೆಕೆ. ಶ್ರೀಮಾತೆಯವರಿಗೆ ಸ್ವಲ್ಪ ಸೇವೆ ಸಲ್ಲಿಸಲು ಒಂದು ಒಳ್ಳೆಯ ಅವಕಾಶ ಒದಗಿತೆಂಬ ಭಾವನೆಯಿಂದ ಬ್ರಹ್ಮಚಾರಿಗಳೊಬ್ಬರು ಬೀಸಣಿಗೆಯಿಂದ ಗಾಳಿ ಬೀಸಲಾರಂಭಿಸಿದರು. ಆದರೆ ಅವರು ಒಂದು 4-5 ನಿಮಿಷ ಗಾಳಿ ಬೀಸಿರಬಹುದು. ಅಷ್ಟರಲ್ಲಿ ಶ್ರೀಮಾತೆಯವರು ಕಣ್ತೆರೆದು, ಇನ್ನು ಸಾಕು ಬಿಡಪ್ಪ, ನಿನ್ನ ಕೈ ನೋಯುತ್ತಿರಬೇಕು ಎಂದರು. ಇಲ್ಲಮ್ಮ, ಈ ಬೀಸಣಿಗೆ ತುಂಬಾ ಹಗುರವಾಗಿದೆ, ಕೈಯೇನೂ ಅಷ್ಟು ಬೇಗ ನೋಯುವುದಿಲ್ಲ. ಒಂದು ವೇಳೆ ನೋವಾದರೆ ನಾನೇ ನಿಲ್ಲಿಸುತ್ತೇನೆ, ನೀವು ತಣ್ಣಗೆ ನಿದ್ರೆ ಮಾಡಿ ಎಂದು ಅವರು ಒತ್ತಾಯಿಸಿದ್ದರಿಂದ ಶ್ರೀಮಾತೆಯವರು ಕೆಲವು ಕ್ಷಣ ಕಣ್ಣು ಮುಚ್ಚಿಕೊಂಡಿದ್ದರು. ಪುನಃ ಕಣ್ಣು ತೆರೆದು, ಬೇಡಪ್ಪ, ನಿನ್ನ ಕೈ ನೋವಾಗುತ್ತದೆ, ಇನ್ನು ಸಾಕು ಬಿಡು, ನಾನು ಹಾಗೆಯೇ ನಿದ್ರೆ ಮಾಡುತ್ತೇನೆ ಎಂದರು. ಆದರೂ ಬ್ರಹ್ಮಚಾರಿಗಳು ಗಾಳಿ ಬೀಸುವುದನ್ನು ಬಿಡಲಿಲ್ಲ. ಇದನ್ನು ಕಂಡು ಅವರು, ನೋಡಪ್ಪ, ನಿನ್ನ ಕೈ ನೋಯುತ್ತದೆ ಎನ್ನುವ ಚಿಂತೆಯಲ್ಲಿ ನನಗೆ ನಿದ್ರೆಯೇ ಹತ್ತುತ್ತಿಲ್ಲ. ನೀನು ಗಾಳಿ ಬೀಸುವುದನ್ನು ನಿಲ್ಲಿಸಿದರೆ ನಾನು ನಿಶ್ಚಿಂತೆಯಿಂದ ನಿದ್ರೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆಯಪ್ಪ ಎಂದರು. ಈಗ ಬ್ರಹ್ಮಚಾರಿಗಳು ಬೀಸಣಿಗೆಯನ್ನು ಪಕ್ಕಕ್ಕೆ ಇಡಲೇಬೇಕಾಯಿತು. ಅವರಿಗೆ 10 ನಿಮಿಷ ಅವಕಾಶ ಸಿಕ್ಕಿದ್ದರೆ ಹೆಚ್ಚು.